ನಿಮಿಷ ಬನ್ನಿ ನಡೀರಿ ಒಂದು ನನಗ ಏನು ಪಾಪ ನನಗೆ ಗಂಡು ಬೇಡ ಏನಾದ್ರು ಮಾತಾಡಬೇಕು ಅದೇ ಯಾವ ನಿಮ್ಮ ತಂಗಿ ಹುಡುಗು ಅವರೇ ಮೋಸ್ಕರ ನೀವೇ ನೋಡ್ರಿ ಒಕ್ಕ ಮೋಸ್ಕರ ಅಂತ ನಮ್ಮ ಇವ್ರೇನು ಬೇಡ್ಕೊಂಡಿರಂತೆ ಕಾರ್ಡ್ ದೇವ್ರ ಕಾರ್ಡ ಕೊಡ್ತೀನಿ ಬಿಡು ಮಗ ಮಾವ ಅಂದ್ಬಿಡು ಕೊಡ್ತೀನಿ ಮಾವ ತಂಗಿ ಅವರಿಗೆ ಬಾ ತಂಗಿ ಅಲ್ಲ ಬರ್ತಾರೆ ಅಲ್ಲ ಕೆಳ ಬರ್ತಾರೆ ಸ್ವಲ್ಪ ತುಂಬಾ ನಮ್ಮಲ್ಲಿ ಬರ ತಂಗಿ ಅಣ್ಣ ಪ್ರಸಾದ ಕೊಡ್ಬೇಕು ಈಗ ಇವೆಲ್ಲ ಕಳ್ಸಕ್ ಆಗ್ತಿಲ್ಲ ನಮ್ಗೆ ಬೈಯಲ್ಲ ಬೈಬೇಕು ನೀವು ಅಕ್ಕ ಬನ್ನಿ ಪ್ಲೀಸ್ ಎಲ್ಲ ಬನ್ನಿ ನೀನು ಅಲ್ಲಾಗ ಮುಗ್ಬಿಡ್ತೀವಿ ಒಂದು ಎರಡು ಡಾಲ ಮೂಲಗೆ ಅವನು ಮುಡ್ತೀನಿ ತಡಿ ನಿಂದೀಗ ತುಂಬ ಕುತ್ವಾ ಹಂಗಾಡ್ತಿಯಲ್ಲ ಮಾಡಿದ್ದಾರ ಮನೆಗೆ ಅವ್ರ ಅಣ್ಣ ಹಂಗಾಡ್ತಿಯಲ್ಲ ಹೇಳ್ತಾರೆ ಬನ್ನಿ ಮೇಲೆ ಹೊಡಿಸ್ತೀಯ ಅಮ್ಮ ನೀ ಬೆಳಗ್ಗೆಲ್ಲ ಒದೆ ಕೊಡ್ತೀನಿ ನಾನು ನೀವು ಕೊಲೆ ಮಾಡ್ಬಿಡ್ತೀನಿ ಊಟ ಮೇಲೆ ಖಾಲಿ ಊಟ ಮುಟ್ಟಿ ಅದನ್ನು ಖಾಲಿ ನೋಡಿ ಕೇಳೋಳೆ ಯಾವನೇ ಗುರುವಲ್ಲಿ ಯಾವನೇ ಸ್ವಾಮಿರಲ್ಲಿ ನಿಮ್ಮ ತಾಯಿ ತಂದೆ ಬಿಟ್ಟು ಬೇರೆ ಖಾಲಿ ಬಿಡೋದು ಅಭ್ಯಾಸ ಮಾಡ್ಕೋಬಾರ್ದು. ಎರಡನೇದೇನಂದ್ರೆ ಈ ಊಟಕ್ಕೆ ಮುಂಚೆ ಖಾಲಿ ಬೀಳುತ್ತೆ ಬೇಡ. ಆಮೇಲೆ ನಂಗೆ 44 ವರ್ಷ ನನಗೆ ನೋಡಿ ದೊಡ್ಡರೆಲ್ಲ ಬೀಳಂಗಿಲ್ಲ. ಆಮೇಲೆ ಬೀಳಂತ್ರೆ ಊಟ ಮಾಡಿ ಕೈ ತಕೊಂಡು ನಿಧಾನದಲ್ಲಿ ನಿಂತಿರ್ತೀನಿ ಬಿದ್ದೋಗಂತ್ರೆ ಆಮೇಲೆ ಎಲ್ಲೋ 5,000 ಕೊಟ್ಟೋಗಂತ್ರೆ. ಇಲ್ಲಾಂದ್ರೆ ಖಾಲಿ ಬೆಳಬೇಕು ಅಂದ್ರೆ ಹೆಬ್ಬೆಟ್ಟಾಗಿ ಸೈನ್ಯಕ್ಕೆ ಬರ್ತೀನಿ ತಡ್ರಿ ಊಟ ಮಾಡಲ್ಲ. ಯಾವತ್ತೂ ಪ್ರಾಮುಖ್ಯತೆ ಒಂದು ತಾಯಿ ತಂದೆ, 2 ಗುರು ಹಿರಿಯರು, 3 ನಮಗೆ ತುತ್ತ ಅನ್ನ ಹಾಕ್ತಾರು, ಅಕ್ಕಿ ಕೊಟ್ಟರು, ಬೆಲ್ಲ ಕೊಟ್ಟರು, ಈ ದೇವಸಾರಿ ಕೊಟ್ಟಂತ ಪುಣ್ಯ 4ನೇ ಯಾರು ಗೊತ್ತಂದ್ರ ಯಾರು 4ನೇ ಜೊತೆಗುಡ್ಡ ಅಂತಮ್ಗಳು ಕಂಡರ ಮುಂದೆ ಅಕ್ಕ ಮನೆ ನಮ್ಮ ಜನಗಳೆಲ್ಲ ಪಕ್ಕ ಮನೆ ಗೃಹಪ್ರವೇಶ ಕರೆದ್ರೆ ಯಾವ ಬಿಲ್ಡಿಂಗ್ ಬೀಳುತ್ತೆ ಊಟ ಮಾಡ್ತಾರೆ ಹಂಗೆ ನೋಡ್ತಾರೆ ಯಾವ ಬಿಲ್ಡಿಂಗ್ ಅಂತ ಕಾರೊಳಗೆ ಯಾರ ಕರೆದು ಯಾವ ಪಂಚರ್ ಆಗುತ್ತೆ ಯೋಚನೆ ಮಾಡ್ತಾರೆ. ಅಕ್ಕಪಕ್ಕ ಕಾರ್ ತಗೊಂಡು ಖುಷಿ ಪಡಿ ಡ್ರಾಪ್ ಮಾಡ್ತಾರೆ, ಮನೆ ಕಟ್ಟರೆ ಖುಷಿ ಪಡಿ ಊಟ ಕೊಡ್ತಾರೆ ಅಂತ. ಒಬ್ಬ ಬದುಕಿದ್ರೆ ಹೋಗಿ ಮನೆಗೆ ಊಟ ಮಾಡಿ ಬರ್ಬೋದು ಅಂತ ನನ್ನ ಭಾವನೆ. ಒಬ್ಬ ಬದುಕಿದ್ರೆ ಮನೆಗೆ ಹೋಗಿ ಊಟ ಮಾಡಿ ಬರ್ಬೋದು. ಒಬ್ಬನ ಕೆಡ್ಸಿದ್ರೆ ನಾವು ಮನೆಗೆ ಊಟ ಮಾಡೋಕ್ಕಾಗಲ್ಲ. ಏನು ತಿಳ್ಕೊಳ್ಳಿ, ನಮ್ಗೆ ಈ ಮಾಹಿತಿ ತಪ್ಪು ನಮ್ದಲ್ಲ, ಯಾರ ಪುಣ್ಯ ಜಾಗ ಬಿಟ್ಟಿರೋದು ರೋಡ್ ನಮ್ದಲ್ಲ. ಆಮೇಲೆ ಇಲ್ಲಿ ಹಳ್ಳ ಇನ್ನಿಸ್ ಹೇಳ್ತೀವಿ, ಹಳ್ಳ ಹಿಡಿದು ಮೆಟ್ಟಿಗೆ ನೀರೊಳಗೆ ಹೋಗ್ರಿ, ಅದಕ್ಕೆ ಬೇರೆ ಮೂಲೆ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮೆಟ್ರೋ ಮಾಡಿ ಅಲ್ಲತ್ತಿ ನಿಮ್ ಕಟ್ಟಡ ಪರಿಹಾರ ಹೋಗತ್ತ ಪರಿಹಾರ ಬರುವಾಗ ಎಲ್ಲ ತೋಡೋಗುತ್ತೆ, ಹೋಗುವಾಗ ಏನು ಬರ್ದೇ ಇಲ್ಲ ಅಂತ ಹೋಗ್ರಪ್ಪ. ಹಿಂಗ ಹತ್ತು ಬಾರಿ ಅಡ್ಡ ಅದ ಕಾರ್ಗಿನ ಕೊಲೆ ಆದ್ರೆ ಸರ್ವಿಸ್ ಸ್ಟೇಷನ್ ಹೋಗ್ಬಿಡ್ರಿ ಕಡಿಪ. ಇದೇ ನೀವು ಸಾಯಂಕಾಲದಾಗ ಬಿಡ್ಕೊಂಡು ಇದೇ ನಾಡ್ಕಾಡೋದು ಜನ. ಅದ್ರಲ್ಲ ಹೆಣ್ಮಕ್ಳು ಬೈಯಂಗಿಲ್ಲ, ಸರ್ಕಾರ ಬೇರೆ ನಿಮ್ದು ಅಲ್ವಾ. ಸಾಯಂಕಾಲದಾಗ ಹಿಂಗೆ ನಾಡ್ಕಾಡೋದು ಇವರು. ಬನ್ನಿ ಕೆಳಗೆ ಪ್ರಸಾದ ಕೊಡ್ತೀನಿ ಅಂದ್ರೆ ಮತ್ತೆ ಹುಡ್ಕೊಂಡು ಹಿಂಗೆ ಹೋಗ್ತಾರೆ ಹಿಂಗೆ ನೋಡ್ಕೊಳ್ಳಿ ನೀವು ಅಂತ ಕೆಳ ಬನ್ನಿ. ಯಾರಿಗೂ ಹುಷಾರಲ್ಲ ಅಡ್ಬೇಡಿ ಅಂತೇಳಿ ಇನ್ನೊಂದ್ಸಲ ಹೇಳ್ಬಿಡ್ತು ಬನ್ನಿ ಕೆಳ ಬನ್ನಿ. ತಿರುವಣ್ಣಾಮಲೆಲ್ಲ ಮೇಸ್ತ್ರಿ ಮೇಲೆ ಮನೆ ಕಟ್ತಿರೋನು, ಅವನಿಗೆ ಕಾಲು ಬಂದಿರೋದು, ಕೆಳಗಡೆ ಬಳ್ಳಾರಿ ಸೊಂಟ ಬಂದಿರೋದು, 3 ಜನ ಹೆಣ್ತಾರ ಅವನಿಗೆ ಆಗತ್ತಾ. ಇನ್ನ ಅಡಿಗೆ ಮಾಡೋ ಭಟ್ರು ಈ ತರ ಬಡಬಗ್ಗರು ನಮ್ಮ ದೇಶದ ಸೇವಕರು. ನೀವು ಸೇವಕರಾಗ್ರಿ, ಬನ್ನಿ ಬನ್ನಿ ಕೇವಲ ಬನ್ನಿ ಬಾರ ಮಾತಾಡ್ರಿ. ನಾವು ಮಾತಾಡಿದ್ರೆ ಸ್ವಾಮಿ ಬೈತಾರಂತ ಕಷ್ಟ ಆಗ್ಬೇಕಲ್ಲ. ಫಸ್ಟ್ ಟೈಮ್ ಬಂದಾರಂತೆ ಪೂಜೆ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಒಂದು ಆನೆ ಕರ್ ಸನ್ಮಾನ ಮಾಡೋಣ. ಅವರೇ ಪೂಜೆ ಮಾಡ್ತಾರೆ.
ಸಾಯ ವಯಸ್ಸ ಮಗು ದುಡ್ಡಿಲ್ಲ, ಮಗು ಎಣ್ಣಿಲ್ಲ, ಎಣ್ಣೆಗೂ ದುಡ್ಡಿಲ್ವೇನೋ, ಸತ್ತೋಗ್ಬಿಟ್ಟು ದುಡ್ಡು ಕೊಡ್ತೀವಿ ಪೂಜಾರರು ಅಂತ ಗೊತ್ತಾಯ್ತು ಅಜ್ಜಿಗೆ. ಸರಿ ನೀನ ಕಾಲೇಜಿಗೆ ಸಿಕ್ಕಲ್ಲ, ನಿನ್ ಬಗ್ಗೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಬಾಬಲ್ಲಿ ನಾನು ನಮ್ಮ ಬಾಬು ಎಲ್ಲ ಊಟ ಬರ ಬಾಬುಗಳು ಯಾವುದು ಒಮ್ಮೆ ಅಡ್ಡಾಕು ನಿಮ್ಮ ಮನೆ ಹೋಗು ಬಾಲ ಇಲ್ಲಿ ಅಡ್ಡಾಕು ಸಹಾಯ ಮಾಡಲ್ಲ ಅಣ್ಣ ಬಾ ಸಹಾಯ ಮಾಡ್ಬಾರ ಗೋಬೇಕೆ ನಿಂತಿರೋ ಸ್ಮಾರ್ಟಾಗಿ ಏನ್ ತಡ್ರಮ್ಮ ಆಮೇಲೆ ಬೈತೀನಿ ಎಷ್ಟು ಭಯನ ಅಂತಾನೆ. ಹಾ ಏನಾಯ್ತಪ್ಪ ಸ್ವಾಮಿ, ನಾನು ಡಿಸ್ಟಿಂಕ್ಷನ್ ಬಂದಿದ್ದೀನಿ. ಕಾಲೇಜ್ಗೆ ಸೆಕೆಂಡು, ಮದುವೆ ಆಗಿ 10 ವರ್ಷ ಆಗಿದೆ. 9 ವರ್ಷ ಮಗಳಿದ್ದಾಳೆ. ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಂಡು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಬ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ಆದ್ರೂ ಕಾಲೇಜ್ ಸೆಕೆಂಡ್ ಬಂದಿದ್ದೀನಿ. ತುಂಬಾ ಖುಷಿಯಾಗಿದೆ. ಅದೇ ಖುಷಿಯಲ್ಲಿ ಅಮ್ಮನಿಗೆ 1 ಮೂಟೆ ಅಕ್ಕಿ ಬೆಲ್ಲ ತಗೊಂಡ್ಬಂದು ಕೊಟ್ಟಿದ್ದೀನಿ ಸ್ವಾಮಿ. ಅದೇ ಖುಷಿಯಲ್ಲಿ. ಯಾವ ನಂದು ವೈಟ್ ಫೀಲ್ಡ್ ಸ್ವಾಮಿ. ಏನಂತ ಬೇಡ್ಕೊಂಡಿದ್ದಪ್ಪ? ಬಂದಾಗಿಂದ ನಾನು ಕಾಲೇಜ್ ಫಸ್ಟ್ ಬರ್ಬೇಕು ಅಂತ ಕೇಳ್ಕೊಂಡಿದ್ದೆ. ಆದ್ರೂ ಸೆಕೆಂಡ್ ಬಂದಿದ್ದೀನಿ. ಇನ್ನು ಖುಷಿ ಸ್ವಾಮಿ ನಂಗೆ. ಇವನು ದುರಾಶೆ ನಮ್ಮ ಮಗ, ಅವನು ಸಾಕು ನಂಗೆ ಇಲ್ಲಿ ಇವನು ಫಸ್ಟ್ ಬರ್ಬೇಕು ಅಂತ ಸರಿ ನೋಡಪ್ಪ. ನಾನು ಮೇಂಟೈನ್ ಮಾಡ್ತೀನಿ. ಎಷ್ಟು ಮೇಂಟೈನ್ ಮಾಡ್ತಿದ್ಯಾ? ನಮ್ಮ ಫ್ಯಾಮಿಲಿ ಸ್ವಾಮಿ. ನಡೆಯ ಕಳ್ಳ ಬಹಳ ಸಂತೋಷ. ಯಾರ ಪೇರು? ನಮ್ಮ ಮನೆಯವರು, ನಮ್ಮ ಮಗಳು. ಆಯ್ ಮಗಳು. ಅಮ್ಮ ಚೆನ್ನಾಗಿರಮ್ಮ? ಚೆನ್ನಾಗಿದ್ದೀರಮ್ಮ? ಒಳ್ಳೆ ಬುದ್ಧಿ ಕಲ್ತೇನೆ. ಅಪ್ಪನು ಚೆನ್ನಾಗಿ ಓದಿ. ಈ ಥರ ಯಾರ ವಿದ್ಯಾವಂತರಿದ್ರೆ ದುಡಿದು ಸಾಧನೆ ಮಾಡಿ ಮದುವೆ ಆದ್ರೂ ಸಾಧನೆ ಮಾಡ್ಬೋದು, ಮದುವೆ ಆದ್ರೂ ಪೂಜೆ ಮಾಡ್ಬೋದು. ಸ್ವಾಮಿಯೇ ಆಗ್ಬೇಕು ಅಂತೇನಿಲ್ಲ. ನಮಗೂ ಮಕ್ಕಳು ಇದ್ದಾರೆ, ನಮಗೂ ಹೆಂಡತಿಯರಿದೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನಾವೊಂದು 18 ಜನ ನಮ್ಮ ಕುಟುಂಬ ಇದೀವಿ ಒಂದೇ ಮನೆಗೆ. ಮಿಕ್ಕ ಒಂದು 40 ಜನ ಇದೀವಿ ನಾವು. ಒಟ್ಟಿಗೆ ಅಡಿಗೆ, ಒಟ್ಟಿಗೆ ಊಟ. ಗೊತ್ತಾಯ್ತಾ? ನೆಲದ ಮೇಲೆ ಮಲಗೋದು, ನೆಲದ ಮೇಲೆ ನಾಳೋದು. ಯಾಕಂದ್ರೆ ಸತ್ತಾಗ ಅಲ್ಲಿಗೆ ಉಣ್ತಾರೆ. ಆಲ್ರೆಡಿ ನೋಡಿ ನಾಯಿ ಇತ್ತು, ಫ್ರೆಂಡ್ ನನಗೆ ಬೆಳೆ ತೀರೋಗ್ಬಿಡ್ತು ಅಂದೆ. ಅವನ ಪ್ರೀತಿ ಕಳಿಸ್ತೀವಿ. ಯಾಕೆ ಅವ್ನು ಹೋಗಿದ್ದಾನೆ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋದು. ಹೇಳಿದೆ ಈಗ ಅಲ್ಲಿ ಕಾಯ್ತಾರಪ್ಪ ಬರ್ತೀನಿ ಅಂತ. ಯಾಕೆಂದ್ರೆ ನನಗೆ ಮುತ್ತೆಲ್ಲ ಕೊಡ್ತಿದ್ದ. ಯೂಟ್ಯೂಬ್ ಮೊನ್ನೆ 1 ತಿಂಗಳಿಂದ ಯೂಟ್ಯೂಬ್ ಮಾಡಿದ್ರು. ಏನಾಯ್ತಾ ಗೊತ್ತಿಲ್ಲ. ಸಾಧಾರಣ ನಿಮ್ಮ ಅಕ್ಕಪಕ್ಕ ಮನೆ ಕರೆಂಟ್ ಸ್ವಲ್ಪ ಹುಷಾರಾಗಿರಿ. ನೋಡಿರ್ತೀರ ಅಲ್ಲಿ ಕರೆಕ್ಟಾಗಿ ನಾವು ಯಾರಿಗೋ ಉಪಕಾರ ಮಾಡಿದ್ರೆ ಅಪಕಾರ ಮಾಡ್ತಾರೆ ಅಂತ ಶಾಸ್ತ್ರ. ನೋಡಿರಿ, ಅವ್ರಿಗೆ ಕರೆಂಟ್ ವೈರ್ ಕಟ್ಟಿಂದ ಕಟ್ಟಲಿಲ್ಲ. ಕರೆಂಟ್ ವೈರ್ ಬಿದ್ದು ಇವಾಗ ಕರೆಂಟ್ ಸೇರ್ಕೊಂಡಿದ್ದು ಮನೆ ಕರೆಂಟ್ ಬಿಡು ಇವತ್ತು ಸತ್ತೋಗ್ಬಿಡ್ತು. ನಾವು ಅವರಿಗೆ ಉಪಕಾರ ಮಾಡಿಕ್ಕೆ ನಮಗೆ ಇವತ್ತು ಅಪಕಾರ ಆಯಿತು. ಏನೋ ಭಕ್ತರಿಗೆ ಕರೆಂಟ್ ಕೊಟ್ವಿ, ಅವ್ರು ಇವತ್ತು ನಮಗೆ ಇಕ್ಕಿರು. ಈಗ ನೀವು ಅಕ್ಕಪಕ್ಕ ಮನೆ ಹುಷಾರಾಗಿರಿ, ಕರೆಂಟ್ ಬಗ್ಗೆ ಹುಷಾರಾಗಿರಿ. ದಯವಿಟ್ಟು ಒಂದ್ಸರಿ ಇವತ್ತು ನನ್ನ ನಾಯಿಗೆ ಒಳ್ಳೇದಾಗಲಿ, ಮತ್ತು ನಿಮಗೂ ಅಷ್ಟೇ. ಯಾರಿಗೆ ಕಾಯಿಲೆ ಇದೆ, ಯಾರು ನಮ್ತೆ ಹುಷಾರಾಗಲಿ. ಒಂದೇ ಒಂದು ಸಂತೋಷ ಸಂಗತಿ ಮೇಡಪ್ಪ, ಸಂತೋಷ ಮಗನೇ. ಹೇಳ್ತೀನಿ ಕಂದ ಬನ್ನಿ ರೇವತಿ ಬನ್ನಿ ಒಂದೊಂದ್ಸರಿ ನೋಡಿ. ರೇವತಿ ಅಂತ ಹೆಸರು ಬಂದು ರೇವತಿ. ನಿಮ್ಮ ಹೆಸರು ಹೇಳ್ತೀರಾ? ರೇವತಿ ರಾಮಚಂದ್ರ ಅಂತ ಹಾಕೊಂಡಿದ್ದಾರೆ. ನಾಳೆ ಈ ತಂಗಿದು ಈ ನಮ್ಮ ಅಕ್ಕ ಮಗಳದ ಹುಟ್ಟುಹಬ್ಬ. ಸಾಧಾರಣವಾಗಿ ನೀವೆಲ್ಲ ಜೊತೆ ಹುಡ್ತಾರೆ, ಅಕ್ಕ ಅಂತೀರಿ, ಬೇರೆ ಮಾವ ಅಂತೀರಿ. ಈಗ ನಾನು ಗೌಡ ಸಮುದಾಯ, ಅವರು ದೇವನ ಸಮುದಾಯ. ಜಾತಿ ಬೇಡ, ನನ್ನ ಮಾವ ಅಂತ ಪ್ರೀತಿಯಿಂದ. ಏನಂತ ಏನ್ ಖುಷಿ ಅಂದ್ರೆ ಅವ್ರ ಅಮ್ಮಂಗೆ ಹುಷಾರಾತು ಅಂತ ಹೇಳಿ ಬಹಳ ಕಷ್ಟಪಟ್ಟರಂತೆ. ಅಣ್ಣಂಗೆ ಅಮ್ಮಂಗಲ್ಲ, ಅವ್ರ ತಾಯಿ ಎಲ್ಲಿದ್ದಾರೆ, ತಾಯಿ ಹುಷಾರಾತಂತ ಬಮ್ಮಲ್ಲಿ ತಾಯಿ ಹುಷಾರಾತು ಅಂತ ಹೇಳಿ ಆ ತಾಯಿ ಹೇಳ್ಕೊಡುತ್ತೆ. ನಮ್ಮ ತರ ಮಗನೇ ಏನಂತೆ ಬಮ್ಮಲ್ಲಿ ಹೇಳುತ್ತೆ, ನಮ್ಮ ಮಗ ಭೂಮಿ ಮೇಲೆ ಬಹಳ ಕಷ್ಟ ಆಗಿದ್ದಾರೆ. ಒಂದ್ಸರಿ ತರಲೆ ಮಾಡುತ್ತೆ ನಂತರವ ಒಂದ್ಸರಿ ಹೇಳ್ಕೊಡ್ತಾರತ್ತೆ ಬುದ್ಧಿ ಮಾತನ್ನ. ಕೆಲವೊಂದು ನಾನು ತಿಳ್ಕೊಂಡಿದ್ದೀನಿ ಅಮ್ಮನ ಕಡೆಯಿಂದ ಹೇಳ್ತಾ ಇರುತ್ತೆ. ಅಲ್ಲಿ ಅಕ್ಕಿ ಕೊಟ್ರೆ ಅಲ್ಲಿ ಸಾಕಷ್ಟು ಅಕ್ಕಿ ಕೊಡುತ್ತೆ, ಅಲ್ಲಿ ಬಡಬಗ್ರ ಸೀರೆ ಕೊಡುತ್ತೆ. ಒಂದು ಬುದ್ಧಿ ಅನ್ನೋದು ನನಗೆ ಬಾಯಲ್ಲಿ ಕೆಟ್ಟದಾಯ್ತು, ನಾನು ಬಾಯಲ್ಲಿ ಕೆಟ್ಟ ಸ್ವಾಮಿಯರು ಬೈತಾರ ಅಂತಾರೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಹಂಗಾಗಿ ಇವತ್ತು ನೋಡಿ ಹುಡುಗಿಗರು ಹೇಳ್ಕೊಳಿಸುತ್ತೆ, ವಿಡಿಯೋ ಮಾಡೋ ಮಗಳೇ ಅವ್ರನ್ನ ಬರಂಗ್ ಮಾಡು, ಅವ್ರಿಗೆ ಅಡ್ರೆಸ್ ತೋರಿಸು, 4 ಜನ ಕಷ್ಟ ಇದ್ದಾರೆ ಅಂತ ಹೇಳಿ ನಮ್ಮ ದೇವಸ್ಥಾನ ಹೆಸರಿಗೆ ಸ್ವಲ್ಪ ಸಹಾಯ ಮಾಡುತ್ತೆ. ಅಣ್ಣ ಅಣ್ಣ ಕೂತಿರೋ ಸ್ವಲ್ಪ ಚಪ್ಪಳೆ ಕಡೆ ಬಿಡಪ್ಪ ಗುರುವೇ. ಓಯ್ ಅಣ್ಣ, ಹೋಗಿ ಚಪ್ಪಳಿ ಬಿಡಣ, ಇನ್ಕೋ ಬೋರ್ಡ್ ಹಾಕಿ ನೋಡೋ. ಚಪ್ಪಳೆ ಅಣ್ಣ, ಚಪ್ಪಳ ಹಿಂದಕ್ಕೆ ಬಿಡೋದು. ಯಾರೋ ಐವೇಕೋ ಬಿಟ್ಟಾರೆ, ಎಲ್ಲ ಬಿಡ್ತಾರೆ. ಅದೇ ಎಸೆಪ್ಪ ಯಾರಪ್ಪ, ಇಲ್ಲಿ ಎತ್ತ ಬರ್ತಮ್ಮ. ಒಂದು ಯೂಟ್ಯೂಬ್ ಮಾಡುತ್ತೆ. ಇವರೇ ರೇವತಿ ರಾಮಚಂದ್ರ ಅಂತ. ಇವತ್ತು ಬಹಳಷ್ಟು ಜನ ಇದ್ದಾರೆ, ಅದರ ಮುಖ್ಯವಾದಂತ ಇವರು. ನಾಳೆ ಇವ್ರು ಹುಟ್ಟುಹಬ್ಬ, ನಾಳೆ ಸಿಗಲ್ಲ. ಹಂಗಾಗಿ ಇವತ್ತು ಏನ್ ಮಾಡೋಣ ಅಂದ್ರೆ, ನೀವೇನು ಕೊಡ್ಬೇಡಿ, ಆಶೀರ್ವಾದ ಮಾಡಿ ಸಾಕು. ಆಶೀರ್ವಾದ ಇನ್ನೂ ಈ ಹುಡುಗಿಗೆ ಇನ್ನೂ ಹೆಚ್ಚು ದೇವರು ಆಯಸ್ಸಾರ ಕೊಡ್ಲಿ ಅಂತ. ಬೇರೆ ಏನ್ ಬೇಡ. ಐಶ್ವರ್ಯ ಎಲ್ಲ ದೇವ್ರು ಕೊಡಂಗಿರ ಕೊಡುತ್ತೆ. ಆಯಸ್ಸು ಆರೋಗ್ಯ 2 ಕೊಟ್ಬಿಟ್ರೆ ಇರಕ್ ಮನೆ, ತಿನ್ನಕನ್ನ, ಮೈ ಮುಚ್ಚ ಬಟ್ಟೆ, ಇಷ್ಟೇ ಸಾಕು. ಜೀವನದಲ್ಲಿ ಏನ್ ಬೇಕೋ ಸಾಧಿಸ್ಬೇಕು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಾನೆ. ನಾನು ಸಾಧಿಸಿ ತೋರಿಸಿದ್ದೀನಿ. ನಾನು ಹುಟ್ಟಿ ಸಾಕಾಗಿ ಕರೆಕ್ಟಾಗಿ ಕೊಟ್ಟಲ್ವಾ? ಈ ಮಾಹಿತಿ ತಪ್ಪ ನಮ್ದಲ್ಲ ನೋಡಿ. ಹೊರದಾಕಿದ್ ಯಾಕೆ ಅಂತ ಕೇಳಿರಾ, ಇಷ್ಟು ಕಳತೆ ಒಳಗೆ ಬಂದ್ಬಿಡ್ತು. ಅವ್ರು ಕೇಳಕ್ ಮುಂಚೆ ನಾನೇ ಹೇಳೋದು ಹೊರದಾಕಿದ್ದೀನಿ. ಯಾಕಂದ್ರೆ ಇನ್ನೊಬ್ರು ಸತ್ತು ಬೇಡ ನಮ್ಗೆ ಅಂತ. ನೀವು ಕೊಡ್ತೀರಿ, ನೀವಿದ್ದೀರಿ, ನೀವೇನ್ ಬೇಕು ಅಕ್ಕಿ ತಗೊಂಬರ್ತೀರಿ, ಬೆಲ್ಲ ತಗೊಂಬರ್ತೀರಿ, ಸೀರೆ ಕೊಡ್ತೀರಿ, ಬ್ಯಾಡ್ ಮೆಸೇಜ್ ಮಾಡ್ತೀರಿ, ಬುದ್ಧಿನೇ ಕಲ್ಸಿ ಹೋಗ್ತೀರಿ, ಎಲ್ಲ ಮಾಡಿದೀನಿ. ನಾನು ಓದ್ತಾನೆ ಇದೀನಿ. ಇನ್ನು ನಿಮ್ಮ ಮಕ್ಕಳು ಓದಿರ್ತಾರೆ. ಒಂದ್ಸರಿ ಹೆಚ್ಚು ಆಯಸ್ಸಾರ ಕೊಡ್ಲಿ, ಹುಟ್ಟುಹಬ್ಬ ಶುಭಾಶಯಗಳನ್ನ ಕನ್ನಡ ಹೇಳ್ತೀನಿ. ನಿಮ್ಗೆ ಇಂಗ್ಲೀಷ್ ಬಂದು ಇಂಗ್ಲೀಷ್ ಹೇಳಿ, ಕನ್ನಡ ಬಂದ್ರೆ ದಯವಿಟ್ಟು ಏನು ಮಾಡಕ್ಕಾಗ ಕ್ಲಾಪ್ಸ್ ಅಂತ ಹಾಕಿ. ಯಾಕಂದ್ರೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ರು ಹೆಚ್ಚು ಏನ್ ಹೇಳ್ತಾರೆ ಎಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲರಿಗೂ.
ಹೇಳು ಹೇಳು ಥ್ಯಾಂಕ್ ಯು ಮಾವಂಗ್ ಥ್ಯಾಂಕ್ ಯು ಹೇಳಲೇ ಇಲ್ಲ ಅವಳು ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತು ಊಟದಪ್ಪ, ಈ ಊಟದ ವ್ಯವಸ್ಥೆ ಇವ್ರದ್ದೇ ಇರುತ್ತೆ. ಇವ್ರ ಕಡೆಯಿಂದಾನೆ ಇವತ್ತು ಪ್ರಸಾದ ಮಾಡಿದಂಥ ಪುಣ್ಯಾತ್ಮರಿಗೆ ಮತ್ತೆ ನೀವು ಅಕ್ಕಿ ಕೊಟ್ಟರೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿಧಾನಕ್ಕೆ ಮನೆಗೆ ಹೋಗಿ ನಂದೊಂದು ಸಣ್ಣ ಮನವಿ ಈಡೇರಿಸಲ್ವ, ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಅನ್ನ ಹಾಕಿ. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್, ನಿಮ್ಗೆ ಕೈ ಮುಗ್ಬಿಡ್ತೀನಿ ನಾನು. ಯಾಕಂದ್ರೆ ಬಹಳ ಜನ ಅಲ್ಲೊಬ್ಬ ಮಗ ಇದ್ದಾನೆ ಎದಿಗೊದ್ದಾರಿದ್ದಾರೆ, ಒಂದು ಹೆಣ್ಮಕ್ಳು ಎದಿಗೊದ್ದ, ಇಬ್ಬರು ಹೆಣ್ಮಕ್ಳು ಎದಿಗೊದ್ದಾರಿದ್ದಾರೆ ಅಂತ ಮನೆ ಆಸ್ತಿಗೋಸ್ಕರ ಚಾಕೋತಿರ್ತಾರೆ ಅಂತ ಸಾಕಣೆ ಸಮಾಜ ಸುಮಾರು ಜನ ನೋಡ್ತೀರಿ. ಸಾಮಾನ್ಯ ನನ್ನ ಅಂದಾಶ್ರಮ ವೃದ್ಧಾಶ್ರಮ ಇಲ್ಲ. ನಾನು ಯಾರ ತಮ್ಮಂತರು ನಮ್ಮ ಅಕ್ಕನಂತರು ಮಾಡಿದ್ರೆ ನಾನು ಕೈಲಾದ ಸಹಾಯ ಅಳಿಸಹಾಯ ಮಾಡ್ತೀನಿ, ನಿಮ್ಮ ಪಕ್ಕ ನಾನು ಮಾಡ್ತೀನಂತೆ. ನಾನು ಮಾಡಕ್ ಬಹಳ ಆಸೆ, ನನಗೆ ಅಂತ ಮಕ್ಕಳು ಸಾಕ್ಬೇಕು ಆಸೆ. ಬಟ್ ಇವತ್ತಿನ ಕಾಲಕ್ಕೆ ಜನ ಆಶ್ರಮ ಮಾಡಕ್ ಜಾಗ ಇಲ್ಲ, ಒಂದು ಜಾಗ ಮಾಡಿರೋ ಕೆಲಸಗಾರ ಸಿಗಲ್ಲ. ಆ ಕೆಲಸಗಾರ ನಿಯತ್ಕಾರ ಇವತ್ತಿಗೂ ಯಾರು ಇಲ್ಲ. ಯಾಕಂದ್ರೆ ಇಲ್ಲಿ ಬೈಯಲ್ಲ, ಇಲ್ಲಿ ಮೇಕಪ್ ಇಲ್ಲ, ಎಣ್ಣಿಲ್ಲ, ಹಂಗಾಗಿ ಯಾರಿರಲ್ಲ. ಇಲ್ಲಿ ಯಾರಿರೋ ತಂಗಿ ಚೆನ್ನಾಗಿ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಇರ್ತಾರೆ, ಕೊಡಕ್ತಾರೆ. ಹಂಗಾಗಿ ಏನ್ ಮಾಡೋಣ ಅಂದ್ರೆ ದಯವಿಟ್ಟು ನಿಮ್ಮ ತಂದೆ ತಾಯಿ ಅನ್ನ ಹಾಕ್ಬಿಡಿ, ನನ್ನ ರಿಕ್ವೆಸ್ಟ್. ಆಮೇಲೆ ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓದಿಸಿ ಪರವಾಗಿಲ್ಲ, ಅವ್ರಿಗೆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಸಿ ರಜೆ ಇದ್ದಾಗ. ಆಮೇಲೆ ಕಂಡರ ಬಗ್ಗೆ ಮಾತಾಡಬೇಡಿ, ಕಂಡರ ಮನೆ ಬಗ್ಗೆ ಮಾಡಬೇಡಿ, ಇದೆಲ್ಲ ನನ್ನ ಕಡೆಯಿಂದ ರಿಕ್ವೆಸ್ಟ್. ಯಾಕಂದ್ರೆ ಮನವಂದಿರ್ತಾರೆ, ತಂದೆ ತಾಯಿ ಇರಲ್ಲ, ಮಕ್ಕಳಿರಲ್ಲ, ಗಂಡಿರಲ್ಲ, ಹೆಂಡತಿರಲ್ಲ, ಏನೋ ನೋವು, ಹೊಟ್ಟೆ ನೋವು, ಕಾಲು ನೋವು, ಅವ್ರೇನೋ ಸಮಸ್ಯೆ ಇರುತ್ತೆ. ದಯವಿಟ್ಟು ಅವ್ರು ನಡ್ಕೊಳಕ್ ಹೋಗ್ಬೇಡಿ. ನಿಮ್ಮನೆ 12 ಅಡಿ ಗುಂಡಿ ಮುಚ್ಕೊಳ್ಳಿ, ಕಂಡಾಗ ಒಂದು ಅಡಿ ಗುಂಡಿ ಅವ್ರು ಮುಚ್ಕೊಂತಾರೆ. ಮೂರನೇದಾಗಿ ಏನಂದ್ರೆ ಆಸ್ತಿ ಇದ್ದಷ್ಟು ಕಾಚಾಕಿ, ಸಾಧ್ಯವಾದ್ರೆ 1000 ರೂಪಾಯಿ ಬಿಲ್ ತಿಂದು ಬಿಸಿ ತಿರ್ಕೊಂಬರೋ ಬದಲು 10 ರೂಪಾಯಿ ಆಚೆ ಕಡೆ ಯಾರಿಗಾರ ಕೊಟ್ಟು ಬನ್ನಿ, ಕೈಗೆ 100 ರೂಪಾಯಿ ಹೂ ಕೊಡಿ. ಇನ್ನೊಂದೇನಂತೆ ಹೂವಿನ ತಾಂಬತ್ತೀನಿ, ಸನ್ಮಾನ ಮಾಡ್ತೀನಿ ಅಂತ ಯಾರಿಗಾರ ನನಗೆ ಅನ್ಸಿ ದಯವಿಟ್ಟು ಲೈವ್ ಹಾಕಿರ್ತೀನಿ. ಆ 100 ರೂಪಾಯಿ ಹೂವಿನಾರ ಯಾರಿಗಾರ ಊಟ ಕೊಡಿಸ್ ಬನ್ನಿ, ದುಡ್ಡು ಆ 100 ರೂಪಾಯಿ ಹೂವಿನಾರ ಹಾಕಿ 2 ನಿಮಿಷ ಗೊತ್ತಾಗುತ್ತೆ ನನಗೆ ಹಾಕಂತಕ್ಕಂಥವ್ರು. ಏನ್ ಮಾಡ್ತೀರಾ ಅಂದ್ರೆ ಅದನ್ನ ಯಾರಿಗಾರ ಒಂದ್ ಹತ್ರ ಊಟ ಕೊಡಿಸ್ ಬನ್ನಿ, ನನಗೆ ಅದು ನೀವು ಋಣ ತೀರ್ಸಂಗಾಗ್ತದೆ. ಮತ್ತೆ ನಿಮ್ಮ ಋಣ ಅದೇವ್ರು ತೀರ್ಸೋದು ತಲೆಗೆಸ್ಕೊಬೇಡಿ. ಹಬ್ಬದ ಪ್ರಸಾದ ಕೊಡ್ತೀನಿ ಕೊನೆಯದಾಗಿ, ಜಾಸ್ತಿ ಮಾತಾಡದೆ ಅನ್ಸುತ್ತೆ. ದಯವಿಟ್ಟು ಯಾರು ಮಿಲ್ಟರ ಬಾಬಲ್ ಯಾರು ಬಂದಿರಿ? ನೀನು ಮೇಕಪ್ ಮಾಡ್ಕೊಂಡು ಬಂದ ಅಂದ್ಕೊಂಡೆ ಏನೋ ಮಾಡಿರ್ತಿಲ್ಲ. ನಿಮ್ಮ ಹೆಂಡತಿ ಯಾರು? ಬಾಯ್ಲಿ ಅಪ್ಪ ಏನೋ ಒಂಚೂರು ಒಂದು ನಿಮಿಷ ಮಾತಾಡಲ್ಲ. ಪರ್ಸನಲ್ ನಿಂತಿನ ಒರಿಜಿನಲ್ ನಿಂತಿನ? ಒಂದು ಸೀರೆ ಒಂದು ತಮ್ಮನೆ, ದೇಶಕಾಯ ಸೈನಿಕರು ಯೋಧರು ರಿಯಲ್ ಹೀರೋ ಒಂದು ಸನ್ಮಾನ ಮಾಡೋಣ. ಒಂದು ಸೀರೆ ತಮ್ಮನೆ ದಯವಿಟ್ಟು ಕಾಸು ಹಾಕಿಪ್ಪ. ಇವತ್ತು ಊಟದ ವ್ಯವಸ್ಥೆ ಮಾಡಿಸಿರ್ತಾರೆ ನಮ್ಮ ಮಕ್ಕಳು ಪ್ರಯತ್ನ ಬರೋಣ. ಯಾರು ಬಂದಿರಣ್ಣ? ಅವ್ರು ಯಾರಣ್ಣ? ಬಾವ ಬಾವ ಬಾರ್ ಬಾವ ಬಾವ ಯಾಕೆ ಕ್ಯಾಪ್ ಹಾಕಿದೆ? ಅಜ್ಜಿ ಬಾವ ಬಾವ ನಾನು ಅದೇ ಬಾವ. ಏನ್ ನಾಚಿಕೆ ಆಗ್ತದೆ ಬಾಬಾ? ದೇವ್ರು ಹೊತ್ತು ಒಯ್ದವಪ್ಪ. ನಮ್ಮ ಬಾವ ದೇಶ ಸೇವೆ ಮಾಡಿ ಹೋಗ್ತಾರೆ ಬಾವ. ಅಣ್ಣ ದೇವ್ರು ಹೆಚ್ಚು ಸರ್ ಬರ್ಬೋದು ಬಾ. ಇಲ್ಲಿ ಮಗನ ಮಗ್ಗಿಂತ ಬಾವಾಗ ಹಾಕ್ಬಿಡ್ತೇವೆ. ಸ್ವಲ್ಪ ಬಾರ್ ಬಾವ, ಯಾಕೆ ನೆಂಟರು ಡೇಂಜರು. ಇನ್ನೊಬ್ರು ಯಾರು ಬಂದಿರ್ತೀವಿ ಹೆಣ್ಮಕ್ಳು ಬಂದೇ ಡಿಮೆ ಬಂದಿರ್ತಂದ ಬಂದಿರ ಅಮ್ಮ ಇದು ತೊಗೊಳ್ಳಿ ನೀವು ಇದನ್ನ ನೀವು ಉಟ್ಕೊಳ್ಳಿ. ಆಮೇಲೆ ಅವ್ರಿಗೊಂದು ಕೊಡ್ತಿದ್ದಂತ ಬಿಡಿ ಬಿಡಿ ತೋಡ್ತಾನೆ ದಯವಿಟ್ಟು ನಾವು ಕೊಡ್ಬೋದು ಪ್ರಸಾದ ಅಂದ್ರೆ ಆ ಕಡೆ ಹೋಗ್ರಿಲ್ಲ, ಬೈತಾರ. ನಾ ಮನೆಗೆ ಹೋಗ್ತೀನಪ್ಪ. ನಮ್ಗೆ ಯಾಕಂದ್ರೆ ಈಗ ಬ್ಯಾಡ್ ಮೆಸೇಜ್ ಒಂದು ಗೊತ್ತಾಗಲ್ಲ. ಆಮೇಲೆ ಬೈತಾರ ಸ್ವಾಮಿಯರು ಅಂತ ಸುಮ್ಮನೆ ಹೋಗಲ್ಲ. ಮೊನ್ನೆ ಒಂದು ಅಮ್ಮನ ಹೋಗ್ರೆ ಹೋಗಮ್ಮ ಅಂದ್ರೆ ಅಯ್ಯೋ ಅಂತ ಈಗ ತಿಳ್ಕೊಂಡು ಹೋಗಿದ್ರು ಬೇರೆ ಅಂತ ಹೋದ್ರು. ಹಂಗಾಗ್ಬಿಡುತ್ತೆ ಇಲ್ಲ. ನೋಡ್ರಿ ನೀವು ಏನ್ ನೋಡ್ರಿ ಮಕ್ಕಳ ಒಳ್ಳೆ ಬುದ್ಧಿ ಕಲಿಬೇಕಂದ ಹೋರಿ ಬರೀ ಕಡೆ ಹೋಗ್ರಿ. ಮಮ್ಮಿ ನಿನ್ ಏನ್ ಕಳೆ ಬುದ್ಧಿ ಕಲ್ತಿ ನೋಡಿ ನೀನು ಈ ವಯಸ್ಸಿಗೆ ಹಿಂಗ ಆಡ್ತಿಯಲ್ಲ. ಸರಿ ಕೇಳಲ್ ಬರೋ ಮಕ್ಕಳಲ್ಲಿ ಮೊಮ್ಮಗ ಇವನೇ ಮಗಳೆಲ್ಲ ಅವಳೆ ಒಳ್ಳೆ ಬುದ್ಧಿ ಕಳ್ಸೋ ಮಗನಿಗೆ ಈಗ ವಿಷಯ ಕಲ್ತಿದ್ದೆ. ಬನ್ನಿ ಕೊಡ್ತೀನಿ ಬನ್ನಿ.